ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಪರಿಣಿತಿ ಚೋಪ್ರಾ ಮತ್ತು ರಾಜ್ಯಸಭೆಯ ಸದಸ್ಯ ರಾಘವ್ ಚಡ್ಡಾ ಅವರ ಮೇಲಿರುವ ಆರೋಪವೆಂದರೆ ಇವರಿಬ್ಬರು ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಇದೆ ಎಂಬುದು. ಈಗ ನೋಡಿ, ನಿಮ್ಮ ಮದುವೆ ವಿಡಿಯೋ ಇತ್ತಲ್ಲ, ಅದು ತುಂಬಾನೇ ವೈರಲ್ ಆಯ್ತು. ಕೋಟ್ಯಾಂತರ ಜನರು ಅದನ್ನ ನೋಡಿದ್ರು. ಯಾವ ನಾಯಕ ಕೂಡ ಇಂಥ ಗ್ಲಾಮರಸ್ ಮದ್ವೆನ ಮಾಡ್ಕೊಂಡಿಲ್ಲ. ಮದುವೆ ಅನ್ನೋದು ಇಬ್ಬರ ನಡುವೆ ಆಗೋಂಥ ವಿಷಯ. ನಾನೊಬ್ಬ ಕಾಮನ್ ಮ್ಯಾನ್, ಆದ್ರೆ ಇವ್ರು ಕಾಮನ್ ಅಂತೂ ಖಂಡಿತ ಅಲ್ಲ. ಮತ್ ಇನ್ನೊಂದು ವಿಷಯ ಏನಂದ್ರೆ, ಸರ್, ಮನುಷ್ಯನಾದವನು ಜೀವನದಲ್ಲಿ ಮದುವೆನ ಒಂದೇ ಸಾರಿ ಆಗೋದು, ಮತ್ತೆ ಮತ್ತೆ ಅಂತೂ ಆಗೋದಿಲ್ಲ. ನಾನೇನು ಹೇಳ್ತೀನಿ ಅಂದ್ರೆ, ಮದುವೆ ಆಗುವಾಗ ಧೂಮ್ ಧಾಮ್ ಅಂತ ಆಗಿ. ಆ್ಯಂಡ್ ನಿಮ್ಮ ಪ್ರಶ್ನೆ ಖಂಡಿತವಾಗ್ಲೂ ವ್ಯಾಲಿಡ್ ಆಗೇ ಇತ್ತು. ಇದ್ರ ಬಗ್ಗೆ ನಾನು ಒಂದು ಆಲೋಚನೆ ಕೂಡ ಮಾಡಿದ್ದೆ ಅನ್ಕೊಳ್ಳಿ. ನಾನೀಗ ಈ ವೇದಿಕೆ ಮೂಲಕ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಸಂದೇಶ ಕೊಡಬೇಕು ಅನ್ಕೋತೀನಿ ಅಂದ್ರೆ, ಮೆಸೇಜ್ ಕೊಡ್ತೀನಿ ಅಂದ್ರೆ, ನಾನೊಬ್ಬ ಬಡವ ಮಗ ಶ್ರೀಮಂತ ತಂದೆಗೆ ಮತ್ತೆ ಬಡವ ಗಂಡ ಶ್ರೀಮಂತ ಹೆಂಡತಿಗೆ. ಸರ್, ಜನ ಮರ್ತೋಗ್ತಾರೆ, ಮದ್ವೆ ನಂದು ಆಗಿತ್ತು. ನಾನೊಬ್ಳು ಫಿಲ್ಮ್ ಸ್ಟಾರ್, ಮತ್ತೆ ನಾನು ಕಳೆದ 10 ವರ್ಷದಿಂದ ಅಲ್ಲ, ನಾನು ಆಕ್ಟ್ರೆಸ್ ಆಗಿರೋ ತನಕ ಅಲ್ಲ, ನನ್ ಚಿಕ್ಕ ವಯಸ್ಸಿಂದಾನೂ ನನ್ ಮದ್ವೆ ಕನ್ಸನ್ನ ಕಂಡಿದ್ದೆ. ಫೈನಲಿ ನನ್ ಮದ್ವೆ ಆಗ್ತಾ ಇತ್ತು. ಆಮೇಲೆ ನನಗೇನು ಮಿಸ್ ಮಾಡ್ಕೊಳಕ್ ಇಷ್ಟ ಇರ್ಲಿಲ್ಲ. ನಾನೇನು, ನನ್ ಫಾದರ್, ನನ್ ತಮ್ಮ, ಇವ್ರಪ್ಪ, ನಾವು 4-5 ಜನ ಇದ್ವಿ. ನಾವೆಲ್ಲರೂ ಸೇರಿ ಈ ಮದ್ವೆನ ಮಾಡಿದ್ವಿ. ಆ್ಯಂಡ್ ನನ್ಗೇನನ್ಸುತ್ತೆ ಅಂದ್ರೆ, ನಾಟ್ ಓನ್ಲಿ ನನಗೆ, ಇಡೀ ಜಗತ್ತೇ ಮದ್ವೆ ನೋಡುತ್ತೆ, ನನ್ ಫ್ಯಾನ್ಸ್ ನೋಡ್ತಾರೆ, ಮತ್ತೆ ನಮ್ಗೆ ಗ್ರ್ಯಾಂಡಾಗಿ ಮದ್ವೆ ಆಗ್ಬೇಕಿತ್ತು. ಮತ್ತೆ ನನ್ಗಂತೂ ಕಾಂಪ್ರಮೈಸ್ ಆಗಕ್ಕೆ ಇಷ್ಟ ಇರ್ಲಿಲ್ಲ. ಸೊ ನನಗ್ ಸ್ವಲ್ಪ ಬೇಜಾರಾಗಿತ್ತು. ಎಲ್ಲಾ ಫೋಕಸ್ಸು ಯಾರ್ ಖರ್ಚು ಮಾಡಿದ್ರು, ಯಾರ್ ಖರ್ಚು ಮಾಡ್ಲಿಲ್ಲ, ಅದ್ರ ಮೇಲೆ ಹೊರಟೋಯ್ತು. ನೋಡಿ, ಸುಖಬೀರ್ ಬಾದಲ್ ಅವ್ರು ಹೇಳಿದ್ರು, ಈ ಮದುವೆಯ ಸಂಪೂರ್ಣ ಖರ್ಚನ್ನ ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಅವ್ರು ಕೊಟ್ರು. ಭಗವಂತ್ ಮಾನ್ ನನ್ನ ದೊಡ್ಡಣ್ಣ ಇದ್ದಾಗೆ. ಅವ್ರು ಮದ್ವೆಗೆ ಬಂದಿದ್ರು. ಅವ್ರು ಬಂದು ಆ ಮುಯ್ಕ್ ಅವ್ರನ್ನ ಕೂಡ ನನ್ನವರೆಗೂ ತರಲೇ ಇಲ್ಲ. ನೀವು ಮದ್ವೆ ಬಿಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ. ಈ ಆರೋಪಗಳು ತುಂಬಾನೇ ಆಗ್ತಾ ಇರತ್ತೆ ಅನ್ಕೊಳ್ಳಿ. ಭಗವಂತ್ ಮಾನ್ ಅವರ ಮದ್ವೆ ಆಯ್ತಲ್ಲ, ಅದರ ಖರ್ಚನ್ನು ಯಾರು ಕೊಟ್ರು? ಇದೊಂದು ದೊಡ್ಡ ಒಂದು ಸ್ಟೋರಿ ಅಂತಾನೆ ಹೇಳ್ಬೋದು ನಾನು. ಯಾವಾಗ ಅವ್ರ ಮದ್ವೆ ಆಗ್ತಾ ಇತ್ತು, ಆ ಮದ್ವೆ ಜವಾಬ್ದಾರಿನೆಲ್ಲ ನನ್ ಮೇಲೆ ಹಾಕ್ಬಿಟ್ಟಿದ್ರು. ಅದೊಂದು ಚಿಕ್ಕ ಮದ್ವೆ ಅಂತಾನೆ ಹೇಳ್ಬೋದು. ಮನೆಯವ್ರು ಮಾತ್ರ ಇದ್ವು, ಮತ್ತೆ ನಮ್ಮ ಪಾರ್ಟಿಯವ್ರು ಮಾತ್ರ ಇದ್ರು, ಕೆಲವ್ರು ಮಾತ್ರ ಇದ್ರು. ನಮ್ಮ ಪಾರ್ಟಿಯಿಂದ ತುಂಬಾ ಜನ ಕರೆಯೋಕ್ ಆಗಿರ್ಲಿಲ್ಲ. ಆ ಪೂರ್ತಿ ಮದ್ವೆದ ಜವಾಬ್ದಾರಿ ಅಂತ ಏನಿದೆ ಅದನ್ನೆಲ್ಲ ನನಗೇ ಕೊಟ್ಟಿದ್ರು. ಈ ಶಾಮಿಯಾನ ಅಂದ್ರೆ ಈ ಟೆಂಟ್ ಹಾಕೋದ್ರಿಂದ ಹಿಡಿದು ಈ ಊಟ ತಿಂಡಿ ಫ್ಲವರ್ ಡೆಕೋರೇಷನ್ ಎಲ್ಲಾನು ನಾನೇ ನಿಂತ್ಕೊಂಡು ಮಾಡಿಸಿದ್ದು. ಈ ಒಂದು ಮುಯ್ಕ್ ಅವ್ರ ಬಗ್ಗೆ ಏನ್ ಮಾತಾಡಿದ್ವಿ, ಈ ಅವ್ರ ಮದ್ವೆಲಿ ಬೇಕಾದಂತ ಎಲ್ಲ ಅರೇಂಜ್ಮೆಂಟ್ನ ನನಗ್ ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು. ಒಂದು ಆರೋಪನ ಹರ್ಸಿಮ್ರತ್ ಕೌರ್ ಮಾಡಿದ್ದಾರೆ. ಅವ್ರು ಹೇಳಿದ್ರು, ಪಂಜಾಬಿಂದ ಬುಲೆಟ್ ಪ್ರೂಫ್ ಲ್ಯಾಂಡ್ ಕ್ರೂಸರ್ ಕಾರ್ಗಳು 850 ಕಿಲೋಮೀಟರ್ ಉದಯ್ಪುರಕ್ಕೆ ಹೋಗಿ ಸುರಕ್ಷತೆ ಕೊಡೋದಕ್ಕೆ ಇಡೀ ಪಂಜಾಬ್ನ ಪೊಲೀಸ್ನವರೇ ಅಲ್ಲಿದ್ರು ಅಂತ ಹೇಳ್ತಾರೆ. ನೋಡಿ, ಇದೊಂದು ಕಾಮನ್ ಆದ ವಿಷಯ, ಒಂದು ಕಾಮನ್ ಪ್ರೋಟೋಕಾಲ್ ಅಂತ ಹೇಳ್ಬೋದು. ಒಂದ್ ವೇಳೆ ಯಾವುದೇ ಒಂದು ಸ್ಟೇಟ್ನ ಈ ಹೈ ಡಿಗ್ನಿಟರಿ ಅಂದ್ರೆ ಒಬ್ಬ ಮುಖ್ಯಮಂತ್ರಿ, ಯಾರ ಸೆಕ್ಯೂರಿಟಿಯೋ ಪ್ರೊಟೆಕ್ಟಿವ್ ಆಗಿರುತ್ತೆ, ಅವರು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಅವ್ರಿಗೆ ಬೇಕಾಗಿರೋಂಥ ಸೆಕ್ಯೂರಿಟಿ, ಅವರ ಎಂಟೈರ್ ಟೀಮ್ ಅವ್ರ ಜೊತೆ ಸೇಫ್ಟಿಗೋಸ್ಕರ ಹೋಗ್ಲೇಬೇಕಾಗತ್ತೆ. ಯಾವಾಗೆಲ್ಲ ಮುಖ್ಯಮಂತ್ರಿಯವರು ಟ್ರಾವೆಲ್ ಮಾಡ್ತಾರೆ, ಅವ್ರ ಇಡೀ ಟೀಮ್ ಅವ್ರ ಜೊತೆ ಹೋಗ್ತಾರೆ. ಇಲ್ಲಂತೂ 2 ಮುಖ್ಯಮಂತ್ರಿಗಳು ಬಂದಿದ್ರು. ಡೆಲ್ಲಿ ಸಿಎಂ ಕೂಡ ಬಂದಿದ್ರು, ಪಂಜಾಬ್ ಸಿಎಂ ಕೂಡ ಬಂದಿದ್ರು. ಸುಖ್ಪಾಲ್ ಕೆಹ್ರಾ ಪಂಜಾಬ್ನ ಕಾಂಗ್ರೆಸ್ ಪಾರ್ಟಿಯ ನಾಯಕರಿದ್ದಾರಲ್ಲ, ಅವ್ರು ಹೇಳ್ತಾರೆ, ರಾಘವ್ ಚಡ್ಡಾ ಉದಯ್ಪುರದ ಅರಮನೆಯ ಯಾವ ರೂಮ್ನಲ್ಲಿ ಉಳ್ಕೊಂಡಿದ್ರಲ್ಲ, ಅದು 7 ಸ್ಟಾರ್ ಆಗಿತ್ತು. ಒಂದು ರಾತ್ರಿಗೆ ಆ ರೂಮಿನ ರೆಂಟ್ 10 ಲಕ್ಷ ರೂಪಾಯಿ ಆಗತ್ತೆ. ಇದೆಲ್ಲ ತಪ್ಪಾದ ಹೇಳಿಕೆ ಸರ್. ಫಸ್ಟ್ ಆಫ್ ಆಲ್, ಅದು 7 ಸ್ಟಾರ್ ಹೋಟೆಲ್ಲೇ ಅಲ್ಲ, ಒಂದು 5 ಸ್ಟಾರ್ ಹೋಟೆಲ್ ಆಗಿತ್ತು. ಅದರಲ್ಲಿ ಏನಿ 40-50 ರೂಮ್ಸ್ಗಳಿರುತ್ತೆ, ಎಲ್ಲನೂ ನಾವೇ ಬುಕ್ ಮಾಡ್ಕೊಂಡಿದ್ವಿ. ಅಲ್ಲಿ ಯಾವ ರೂಮ್ ಕೂಡ 10 ಲಕ್ಷ ಬೆಲೆ ಬಾಳೋಂಥದ್ದಿರ್ಲಿಲ್ಲ. ಮತ್ತೆ ಕೆಲ ಜನಗಳು ಹೇಗೆಲ್ಲ ಹೇಳಿದ್ರು ಅಂದ್ರೆ, ಈ ಮದುವೆ ಬಗ್ಗೆ ಹೇಗೆಲ್ಲ ಪ್ರಚಾರ ಮಾಡ್ತಿದ್ರು ಅಂದ್ರೆ, ಈ ತರದೊಂದು ಕೊಠಡಿಗಳಿದೆ, ಕೆಲವು ಟಿವಿ ಆಂಕರ್ಸ್ ಇರ್ಬೋದು ಅಥವಾ ಕೆಲವು ನಾಯಕರೆಲ್ಲ ಏನ್ ಹೇಳ್ತಿದ್ರು ಅಂದ್ರೆ, ಇವರು ಇಷ್ಟು ಕಾಸ್ಟ್ಲಿ ಸೂಟ್ ಹಾಕಿದ್ದಾರೆ. ಹೇಗೆ ಅಂದ್ರೆ ಅವರೇ ಹೋಗಿ ನನ್ನ ಸೂಟ್ ಹೊಲ್ಸ್ಕೊಂಡ್ ಬಂದ ಹಾಗೆ, ಅಥವಾ ಹೋಟೆಲ್ ಬುಕಿಂಗ್ ಅವರೇ ಮಾಡ್ಕೊಟ್ಟ ಹಾಗೆ. ನನಗನ್ಸಿದೆ ಇದೆಲ್ಲ ಒಂದು ಯೂಸ್ಲೆಸ್ ಕ್ಲೇಮ್ಸ್ ಅಂತ. ಐ ಆಲ್ಸೋ ಫೀಲ್ ದಟ್ ಸರ್, ಇದು ಒಂದು ಪರ್ಸೆಪ್ಷನ್ ವಿಷಯ ಕೂಡ. ನಾನೊಬ್ಳು ಆಕ್ಟ್ರೆಸ್, ನಾನೇನಾದ್ರೂ ಒಂದ್ ವೇಳೆ ಆಕ್ಟರ್, ಪ್ರೊಡ್ಯೂಸರ್, ಬಿಸ್ನೆಸ್ ಮ್ಯಾನ್ ಜೊತೆ ಮದ್ವೆ ಆಗಿದ್ದಿದ್ರೆ ಅವಾಗೆಲ್ಲ ಹೇಳ್ತಿದ್ರು ಸೂಪರ್ ಆಗಿ ಗ್ರ್ಯಾಂಡ್ ಆಗಿ ಮದ್ವೆ ಆಗಿದ್ದಾರೆ ಅಂತ, ಹೀಗೆ ಆಗ್ಬೇಕಿತ್ತು ಅಂತ. ಅಂದ್ರೆ ನಾನು ಇಷ್ಟು ವರ್ಷ ಹಾರ್ಡ್ ವರ್ಕ್ ಏನಕ್ ಮಾಡಿರೋದು, ಇದಕ್ಕೆ ಮಾಡಿರೋದು. ಆದ್ರೆ ಇವಾಗ ಒಬ್ಬ ಪೊಲಿಟಿಷಿಯನ್ ಜೊತೆ ಮದ್ವೆ ಆಯ್ತಲ್ಲ, ಸೊ ಸಡನ್ಲಿ ಇದೆಲ್ಲ ಖರ್ಚು ಅವನೇ ತಗೊಂಡಿರೋದು, ಅಂಡ್ ಅವ್ನ್ ಇದನ್ನ ಅಫೋರ್ಡ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಇಬ್ರು ಆಕ್ಟರ್ಗಳ ಮದ್ವೆ ಆದ್ರೆ
ವಿರೋಧ ಪಕ್ಷದವ್ರಿಗೆ ಸಮಸ್ಯೆ ಏನಂತೆ? ಎಕ್ಸಾಕ್ಟ್ಲಿ ಸರ್. ಸಮ್ವೇರ್ ನಾನು ಇದನ್ನೆಲ್ಲ ಕಲಿತಾ ಇದ್ದೀನಿ. ಈ ಟ್ರೋಲಿಂಗ್ ಮತ್ತೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮೈಂಡ್ ಸೆಟ್ ಇರುತ್ತಲ್ಲ, ವೋಟರ್ಸ್ ಮತ್ತೆ ಫ್ಯಾನ್ಸ್ದು, ಇವ್ರ ಜಗತ್ತಲ್ಲಿ ಜಾಸ್ತಿ ಇರುತ್ತೆ. ನಮ್ ಜಗತ್ತಲ್ಲಿ ಜಾಸ್ತಿ ಪ್ರೀತಿ ಕೊಡ್ತಾರೆ ಮತ್ತೆ ಖುಷಿ ಪಡ್ತಾರೆ. ಯಾಕಂದ್ರೆ ನನ್ ಜಗತ್ತಿನ ಜನರೆಲ್ಲ ಹೇಳಿದ್ರು ಎಷ್ಟು ಬ್ಯೂಟಿಫುಲ್ ಆಗಿತ್ತು ಮದ್ವೆ, ಆದ್ರೆ ಇವ್ರ ಜಗತ್ತಿನ ಜನರು ಹೀಗ್ ಯೋಚಿಸ್ತಿದ್ರು. ಐ ಆಲ್ಸೋ ಫೀಲ್ ಸಮ್ವೇರ್ ಅವ್ರು ಮರ್ತೋಗ್ತಾರೆ ಇದು ನಮ್ ಪರ್ಸನಲ್ ಲೈಫ್ ಅಂತ, ಇದರಿಂದ ನಮ್ಗೆ ಬೇಜಾರಾಗ್ಬೋದು ಅಂತಾನೂ ಮರ್ತೋಗ್ತಾರೆ. ನೋಡಿ, ಇವರು ರಾಜ್ಯಸಭೆ ಎಲೆಕ್ಷನ್ಗೆ ನಿಂತಾಗ ಇವರು ಹಾ. ಎಲೆಕ್ಷನ್ ಕಮಿಷನ್ ಅಲ್ಲಿ ತಮ್ಮ ರಿಟರ್ನ್ಸ್ ಫೈಲ್ ಮಾಡ್ತಾರೆ. ಅದ್ರಲ್ಲಿ ಇವ್ರು ಹೇಳಿದ್ದಾರೆ, ನನ್ನ 1 ವರ್ಷದ ಆದಾಯ 1.5 ಲಕ್ಷ ಹೌದು. ಅಂತ. ನನ್ನ ಹತ್ರ ಯಾವ್ದೇ ಕಾರ್ ಇಲ್ಲ, ನನ್ನ ಹತ್ರ ಯಾವ್ದೇ ಪ್ರಾಪರ್ಟಿಗಳಿಲ್ಲ. ಹೌದು. ಅಂದ್ರೆ ಇಲ್ಲ ಇಲ್ಲ, So, sir, ಒಂದ್ ವರ್ಷದ ನಂದು ಇನ್ಕಮ್ ಸ್ವಲ್ಪ ಕಡಿಮೆ ಇತ್ತು. ಮತ್ತೆ ಇನ್ನೊಂದು ವಿಷಯ, ನನ್ನ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಕಡಿಮೆ ಇತ್ತು. ನನ್ನ ತಂದೆ ಇನ್ಕಮ್ ಟ್ಯಾಕ್ಸ್ ಆಗಲಿ ಅಥವಾ ಇವ್ರ ಇನ್ಕಮ್ ಟ್ಯಾಕ್ಸ್ ಆಗಲಿ ಕಡಿಮೆ ಅಂತೂ ಇರಲಿಲ್ಲ. ಅವ್ರು ಕೂಡ ಖರ್ಚು ಮಾಡಕ್ ತಯಾರಿದ್ರಲ್ವಾ? ವಿಷಯ ಏನಂದ್ರೆ ಸಡನ್ ಆಗಿ ಜನ ಮರ್ತ್ ಹೋಗ್ತಾರೆ. ಮತ್ತೆ ಇದೊಂದು ವಿಚಿತ್ರವಾದಂತ ಟಾಪಿಕ್. ಯಾಕಂದ್ರೆ ಈ ಮದ್ವೆಗಿಂತ ಮುಂಚೆ ನಾನೇನಾದ್ರೂ ಗಾಡಿ, ಮನೆ ಏನೇ ಖರೀದಿ ಮಾಡಿದ್ರು ಇಟ್ಸ್ ಅಂಡರ್ಸ್ಟ್ಯಾಂಡಬಲ್. ಸಡನ್ಲಿ ಮದ್ವೆ ಆದ್ಮೇಲೆ ನನ್ ದುಡ್ಡೆಲ್ಲ ಮಾಯ ಆಗೋಯ್ತು. ಸಡನ್ಲಿ ನಾನೇನು ಖರ್ಚು ಮಾಡಕ್ಕೆ ಆಗಲ್ಲ. ಸೊ ಪರವಾಗಿಲ್ಲ. ನೀವು ಇವರ ಪಾರ್ಟಿ ಹೆಸರು ನೋಡಿದ್ದೀರಾ ಅಲ್ವಾ? ಆಮ್ ಆದ್ಮಿ ಪಾರ್ಟಿ. ಹೌದು. ಆದ್ರೆ ಇವರ ಸ್ಟೈಲ್ ಅನ್ನ ನೋಡಿ ಜನ ಹೇಳ್ತಾರೆ ರಾಜ ಮಹಾರಾಜನ್ ತರ ಕಾಣಿಸ್ತಾರೆ, ಖಾಸ್ ಆದ್ಮಿ ಇವರು ಹೌದು. ಅಂತ. ನನ್ ಮಾವ ಯಾರಿದಾರಲ್ಲ, ಯಾರ ನಾನು ತುಂಬಾ ಪ್ರೀತಿಸ್ತೀನಿ, ತುಂಬಾ ಗೌರವ ಕೊಡ್ತೀನಿ, ಅವರೊಬ್ಬ ಫ್ಯಾಷನ್ ಡಿಸೈನರ್ ಆಕ್ಚುಲಿ. ಹಾ. ನನ್ನ ಎಲ್ಲಾ ಬಟ್ಟೆಗಳನ್ನ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿ ಹೊಲ್ಸ್ಕೊಡ್ತಾರ ಅವರು. ಇವತ್ ಕೂಡ ನಿಮ್ ಶೋ ನಾನು ಹಾಕಿರೋ ಬಟ್ಟೆ ಅವ್ರು ಕಳ್ಸ್ಕೊಟ್ರೋ ಅಂತದ್ದೇ ಇದನ್ನು. ಇಂಥ ಮಾವನ ಜೊತೆ ಇರ್ಬೇಕಾದ್ರೆ ಅಳಿಯನ್ಗೇನ್ ಕಡಿಮೆ ಹೇಳಿ, ಮಾವ ಅಳಿಯಂದು ಪ್ರೀತಿ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಅಂದ್ರೆ ಮೊದಲನೇ ಸಲ ಜನರಿಗೆ ಗೊತ್ತಾಗ್ತಾ ಇದೆ ಈ ಎಲ್ಲ ಕೆಲಸ ಇವ್ರ ಮಾವಂದು ಅಂತ. ಹಾ. ನೋಡಿ, ನಾನ್ ನಿಮ್ಗೆ ನಿಜವಾಗ್ಲೂ ಹೇಳ್ತಿದ್ನಲ್ಲ ಅವಾಗ್ಲೇ, ದಟ್ ನನ್ ಮೈಂಡಲ್ಲಿ ಒಂದ್ ಪರ್ಸೆಪ್ಷನ್ ಇತ್ತಲ್ಲ ಪೊಲಿಟಿಷಿಯನ್ಸ್ ಬಗ್ಗೆ, ಇದನ್ನೆಲ್ಲ ನೋಡೇ ತಾನೇ ಅದು ಚೇಂಜ್ ಆಗಿರೋದು. ಏನಂದ್ರೆ ಪೊಲಿಟಿಷಿಯನ್ಸ್ ಕ್ಯಾನ್ ಬಿ ಸೂಪರ್ ಸ್ಟೈಲಿಶ್, ಸೂಪರ್ ಹ್ಯಾಂಡ್ಸಮ್, ಯಂಗ್. ಕೆಲ್ಸಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಸ್ಟೈಲ್ ಅನ್ನೋದು ಒಳಗಿಂದ ಬರೋದು. ಇದು ಇವನ್ ಬ್ಲಡ್ ಅಲ್ಲೇ ಇದೆ. ಸರ್, ಈ ದೇಶದಲ್ಲಿ ತುಂಬಾ ನಾಯಕರು ಸ್ಟೈಲಿಶ್ ಬಟ್ಟೆಗಳನ್ನ ಹಾಕ್ತಾರೆ. ನಮ್ಮ ಹಾನರಬಲ್ ಪ್ರೈಮ್ ಮಿನಿಸ್ಟರ್ ಕೂಡ ತುಂಬಾ ಸ್ಟೈಲಿಶ್ ಬಟ್ಟೆ ಹೌದು. ಹಾಕ್ತಾರೆ. ಕೆಲವು ಬೇರೆ ಪಾರ್ಟಿ ನಾಯಕರು ಕೂಡ ಒಳ್ಳೆ ಬಟ್ಟೆಗಳನ್ನ ಹಾಕ್ತಾರೆ. ಮತ್ ನನಗನ್ಸತ್ತೆ ನೀವ್ ಹೇಳ್ತಿರೋ ಅಥವಾ ನೀವಿರೋದು, ತಿನ್ನೋದು, ಹಾಕೊಳ್ಳೋದು, ಅದು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ನೀವು ಎಷ್ಟು ಸಂತೋಷವಾಗಿದ್ದೀರಾ, ಎಷ್ಟು ಖುಷಿಯಾಗಿದ್ದೀರಾ ಅಂತ. ಅಂಡ್ ಇಂಗ್ಲಿಷಲ್ಲಿ ಒಂದು ಸೇಯಿಂಗ್ ಇದೆ, ಕೆಲವು ಸಿಚುವೇಶನ್ ಅದು ಸೂಟ್ ಆಗ್ಬಿಡುತ್ತೆ. ಅದೇನಂದ್ರೆ, ಎವ್ರಿ ಡೇ ಯು ಡ್ರೆಸ್ ಲೈಕ್ ಯು ವಾಂಟ್ ಮೀಟ್ ದ ಕ್ವೀನ್. ನೀವು ದಿನ ತುಂಬಾ ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳಿ, ಒಬ್ಬ ರಾಣಿನ ಮೀಟ್ ಮಾಡಕ್ ಹೋದಾಗ ಹಾಕೋತಿರಲ್ಲ ಆ ತರ. ನಾನು ನಮ್ ರಾಣಿನ ಮೀಟ್ ಮಾಡ್ಲೇಬೇಕಲ್ವಾ ದಿನ. Yes, I was waiting for this line only. ಅದಕ್ಕೆ ನಾನು ಒಳ್ಳೆ ಬಟ್ಟೆಗಳನ್ನ ಹಾಕೋತೀನಿ. ಈಗ ನೋಡಿ, ಮೋದಿ ಅವ್ರು ಹೇಳ್ತಾರೆ ಲಕ್ಷದ್ವೀಪಕ್ಕೆ ಹೋಗಿ ಅಂತ, ನೀವು ಮಾಲ್ಡೀವ್ಸಿಗೆ ಹೋಗಿದ್ದ. ಅದ್ರ ಬಗ್ಗೆ ನಾನು ಸಂಸದ ಭವನದಲ್ಲಿ ಕೂಡ ಮಾತನ್ನು ತೆಗೆದಿದ್ದೆ. ನಾನು ಈಗ ಡೆಲ್ಲಿಯಿಂದ ಲಕ್ಷದ್ವೀಪ್ ಹೋಗ್ಬೇಕು ಅಂದ್ರೆ 25,000 ಒನ್ ವೇ ಟಿಕೆಟ್ ಚಾರ್ಜ್ ಆಗತ್ತೆ. ಮತ್ತೆ ಡೆಲ್ಲಿಯಿಂದ ಮಾಲ್ಡೀವ್ಸ್ ಹೋಗ್ಬೇಕು ಅಂದ್ರೆ 17,000 ಒನ್ ವೇ ಟಿಕೆಟ್ ಚಾರ್ಜ್ ಆಗತ್ತೆ. ಮಾಲ್ಡೀವ್ಸ್ ಹೋಗೋದು ತುಂಬಾ ಎಕನಾಮಿಕಲ್ ಅಂತ ನಮ್ಗನ್ನಿಸ್ತು, ಸೊ ನಾವು ಅಲ್ಲಿಗೆ ಹೋಗಿದ್ವಿ ಅಷ್ಟೇ. ನೋಡಿ ರಾಘವ್, ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿತ್ತು ಯಾವಾಗ ನೀವು ಲಂಡನ್ನಿಗೆ ಹೋಗಿದ್ರಲ್ಲ. ಆಗ ಅರವಿಂದ್ ಕೇಜ್ರಿವಾಲ್ ಸಂಕಷ್ಟದಲ್ಲಿದ್ರು, ಅವರು ಜೈಲ್ಗೂ ಹೋಗ್ಬೇಕಾಯ್ತು. ಆದ್ರೆ 71 ದಿನದವರೆಗೂ ರಾಘವ್ ಚಡ್ಡಾ ದಿಲ್ಲಿಯಿಂದ ಕಾಣೆಯಾಗಿದ್ರು. ಸರ್, ಒಳ್ಳೇದಾಯ್ತು ನೀವು ಈ ಪ್ರಶ್ನೆ ಕೇಳಿ. ನಾನೀಗ ನನ್ನ ಮನಸ್ಸಿನ ಮಾತನ್ನ ಹೇಳಬೇಕು ಮತ್ತೆ ಸತ್ಯನ ಹೇಳೋಂತ ಅವಕಾಶ ನನಗೆ ಸಿಕ್ಕಿದೆ ಈಗ. ಮೊದಲನೇ ವಿಷಯ ಏನಂದ್ರೆ ಸರ್, ಈ ಫ್ಯಾಕ್ಟ್ಸ್ ಅಂತ ಏನಿದೆ, ಮುಂಚೆಯಿಂದನೇ ಒಂದು ಪ್ರೋಗ್ರಾಮ್ ಅಂತ ಇತ್ತು. ಮಾರ್ಚ್ನ ಮೊದಲನೇ ವೀಕಲ್ಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ. ಅಲ್ಲಿಗೆ ನನ್ನ ಇನ್ವೈಟ್ ಮಾಡಿದ್ರು. ಮತ್ತ ಆ ಕಾರ್ಯಕ್ರಮದಲ್ಲಿ ನಾನು ಭಾಗಿನೂ ಆಗ್ಬೇಕಾಗಿತ್ತು, ಮತ್ತೆ ಲೆಕ್ಚರ್ ಕೂಡ ಕೊಡಬೇಕಾಗಿತ್ತು. ಅದು ಮುಂಚೆನೇ ಡಿಸೈಡ್ ಆಗಿತ್ತು. ಆ ಕಾರ್ಯಕ್ರಮಕ್ಕೋಸ್ಕರ ನಾನು ಹೋಗಿದ್ದೆ. ಆ ಕಾರ್ಯಕ್ರಮದಲ್ಲಿ ನಾನು ಭಾಗಿ ಆದ್ಮೇಲೆ ನನ್ನ ಕಣ್ಣಲ್ಲಿ ಏನೋ ಒಂದು ಸ್ವಲ್ಪ ಡಿಸ್ಟರ್ಬ್ ತರ ಅನ್ಸಕ್ ಶುರು ಆಯ್ತು. ಅಲ್ಲಿ ನಾನು ಇಮಿಡಿಯೇಟ್ಲಿ ಅಲ್ಲಿರುವಂತ ಒಬ್ಬ ಡಾಕ್ಟರ್ಗೆ ತೋರಿಸ್ದೆ. ಆವಾಗ ಅವ್ರು ಕಂಡು ಹಿಡಿದ್ರು 15 ವರ್ಷದ ಹಿಂದೆ ನನ್ನ ಕಣ್ಣಿನ ಒಂದು ಆಪರೇಷನ್ ಆಗಿತ್ತು. ಅದೇ ಸಮಸ್ಯೆ ಮತ್ತೆ ಡೆವಲಪ್ ಆಗ್ತಿತ್ತು. ಈ ಕಣ್ಣಿನ ರೆಟಿನಾ ಅಂತ ಏನೇ ಹೇಳ್ತೀವಿ, ಅಲ್ಲಿ ಸ್ವಲ್ಪ ಸಣ್ಣದಾದ ಒಂದು ಸ್ಪಾಟ್ಸ್ ಆಗ್ತಾ ಇತ್ತು. ಅದನ್ನ ಸೀಲ್ ಮಾಡೋಂತ ಅಗತ್ಯ ಇತ್ತು. ಆಗ ಡಾಕ್ಟರ್ ಏನ್ ಹೇಳಿದ್ರು ಅಂದ್ರೆ, ನೀವು ಇಮಿಡಿಯೇಟ್ ಆಗಿ ಆ ಸರ್ಜರಿನ ಇಲ್ಲೇ ನೀವು ಮಾಡಿಸ್ಕೋಬೇಕು ಅಂತ ಹೇಳಿದ್ರು ನನ್ಗವ್ರು. ಒಂದ್ ವೇಳೆ ಅದನ್ನ ಮಾಡಿಸ್ದೇ ಹೋಗಿದ್ದಿದ್ರೆ ಆಗ ದೇವ್ರದೇ ಏನೂ ಆಗಿಲ್ಲ. ಒಂದ್ ವೇಳೆ ಹಾಗೆ ಬಿಟ್ಟಿದ್ದಿದ್ರೆ ಕಣ್ಣಿಂದು ಯಾವ ತರ ತೊಂದರೆಗಳು ಬೇಕಾದ್ರೂ ಆಗ್ಬೋದಿತ್ತು. ಅದಕ್ಕೆ ಒಂದು ಪ್ರಿವೆಂಟಿವ್ ಸರ್ಜರಿ ಆಗಿತ್ತು, ಅದು ಅಲ್ಲೇ ನಡೀತು ಕೂಡ. ಈ ಸಮಯದಲ್ಲಿ ನನ್ನ ಆಪರೇಷನ್ ನಡೀತಾ ಇತ್ತು. ಅದೇ ಟೈಮಲ್ಲಿ
ನನ್ನ ನಾಯಕರಾದಂಥ ಅರವಿಂದ್ ಕೇಜ್ರಿವಾಲ್ ಜೈಲ್ಗೆ ಹೋಗ್ಬೇಕಾಗಿ ಬಂತು. ಮತ್ತೆ ಈ ಆಪರೇಷನ್ ಮುಗಿತಾ ಇದ್ದಾಗೆ ನಾನು ವಾಪಸ್ ಬಂದೆ. ದಿಲ್ಲಿ ಚುನಾವಣೆ ಮೇ 25ಕ್ಕಿತ್ತು, ಮತ್ತು ನಾನು ಮೇಗಿಂತ ಮುಂಚೆನೇ ಇಲ್ಲಿಗೆ ಬಂದ್ಬಿಟ್ಟಿದ್ದೆ. ಆ್ಯಂಡ್ 1 ಜೂನ್ ಪಂಜಾಬ್ ಚುನಾವಣೆ ಇತ್ತು. ಪೂರ್ತಿ ಮೇಯಲ್ಲಿ ನಾನು ಇಲ್ಲೇ ಇದ್ದು ಚುನಾವಣೆ ಕಾರ್ಯಕ್ರಮಗಳನ್ನ ನೋಡ್ಕೊಂಡೆ, ಪ್ರಚಾರಗಳನ್ನ ನೋಡ್ಕೊಂಡೆ, ರೋಡ್ ಶೋಸ್ ಮಾಡಿದೆ. ಬಟ್ ಇದೊಂದು ವಿಷಯ ಬಂದ್ಬಿಟ್ಟಿತ್ತು, ಎಲ್ಲಿ ಹೋಗ್ಬಿಟ್ರು ಅಂತ. ಹಾಗೇನೆ ಕೆಲವು ಆರೋಪಗಳನ್ನ ಕೂಡ ಮಾಡ್ಬಿಟ್ಟಿದ್ರು ನನ್ನ ಮೇಲೆ. ನನಗಿದ್ರ ಬಗ್ಗೆ ಮಾತಾಡಿದಾಗ ಬೇಜಾರು ಕೂಡ ಆಗತ್ತೆ, ಯಾಕಂದ್ರೆ ಒಂದು ಸಣ್ಣ ಆರೋಪ ಅನ್ನೋದು ತುಂಬಾ ವರ್ಷಗಳಿಂದಾನೇ ಇತ್ತು. ಅವ್ನ ಆರೋಪ ಮಾಡ್ತಾನೆ ಬಂದ್ರು. ಅವ್ರು ನನ್ನ ಈ 12 ವರ್ಷಗಳ ಪ್ರಯತ್ನ ಅಂತ ಏನಿದೆ, 2011ನಿಂದ ನಾನು ಈ ಪಾರ್ಟಿಗೋಸ್ಕರ ಅಂತ ಏನ್ ಕೆಲಸ ಮಾಡ್ತಾ ಬಂದಿದ್ದೀನಿ, ನನ್ನ ಈ 12 ವರ್ಷಗಳ ಈ ತಪಸ್ಸನ್ನ ಇವರು ಒಂದು ಆರೋಪ ಮಾಡಿ, ಒಂದು ರೂಮರ್ನ ಸ್ಪ್ರೆಡ್ ಮಾಡಿ ಶೂನ್ಯ ಮಾಡ್ಬಿಟ್ರು. ಆದ್ರೆ ಇದ್ರ ಮಧ್ಯೆ ಯಾರ್ಯಾರೆಲ್ಲ ನನ್ನ ಬಗ್ಗೆ ಯೋಚನೆ ಮಾಡಿದ್ರು ಅವರು ಕೂಡ ಜಾಸ್ತಿನೇ ಇದ್ರು. ತುಂಬಾ ಜನಗಳು ನನಗೆ ಮೆಸೇಜ್ ಮಾಡಿದ್ರು, ಫೋನ್ ಮಾಡಿದ್ರು, ಇಮೇಲ್ಸ್ಗಳು ಮಾಡಿದ್ರು, ನನ್ನ ಆರೋಗ್ಯದ ಬಗ್ಗೆ ವಿಚಾರಿಸೋದಕ್ಕೆ, ಕಾಳಜಿ ತಗೊಳ್ಳೋದಕ್ಕೆ. ನನಗಿದ್ರಿಂದ ಲಾಭನೂ ಆಯ್ತು, ನಷ್ಟನೂ ಆಯ್ತು. ನನ್ನ ಪರಿವಾರದವ್ರು ಕೂಡ ಇದೊಂದು ಡಿಫಿಕಲ್ಟ್ ಟೈಮ್ ಅಂತಾನೆ ಹೇಳ್ಬೋದು. ನನ್ನ ವೈಫ್ ಮಾತ್ರ ನನ್ನ ಜೊತೆ ಅಲ್ಲಿದ್ರು, ನನ್ನ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಭಾರತದಲ್ಲೇ ಇದ್ರು. ಅವ್ರಿಗೆಲ್ಲ ಇದು ಒಂದು ಡಿಫಿಕಲ್ಟ್ ಟೈಮ್, ಒಂದು ಟಫ್ ಸಿಚುವೇಶನ್ ಅಂತ ಹೇಳ್ಬೋದು. ಬಿಡಿ, ದೇವ್ರು ನಮ್ಗೆ ಅವಾಗ ಕೈ ಹಿಡ್ದ. ಆ ಒಂದು ಕಷ್ಟಕರವಾದ ಸಮಯದಿಂದ ನಾವು ಹೊರಗೆ ಬಂದಿದ್ದೀವಿ. ಮತ್ತೆ ಈಗ ನನ್ನ ಕಣ್ಣು ಚೆನ್ನಾಗಿದ್ದಾವೆ. ಎಲ್ಲ ಭಗವಂತನ ಆಶೀರ್ವಾದ. ಇವನೆಷ್ಟು ಕರೆಕ್ಟ್ ಆಗಿ ಹೇಳ್ದ. ಏನಂದ್ರೆ ಯಾರ್ದೋ ಹೆಲ್ತ್ ವಿಚಾರದಲ್ಲಿ ಇದು ಕಠಿಣವಾದಂತ ಸಮಯ ಆಗಿತ್ತು, ಮತ್ತೆ ಇದು ಯಾವ್ದೋ ಟಾಪಿಕ್ಗೆ ಟ್ವಿಸ್ಟ್ ಆಯ್ತು, ಏನೇನೋ ಆಯ್ತು. ಇಟ್ ವಾಸ್ ವೆರಿ ಅನ್ಫಾರ್ಚುನೇಟ್ ಅಂಡ್ ಐ ಹೋಪ್ ಇದು ಯಾವತ್ತೂ ಆಗದೆ ಇರ್ಲಿ ಅಂತ. ಇದು ಇವತ್ತು ಕ್ಲಾರಿಫೈ ಆಗಿದ್ದು ಒಳ್ಳೇದೇ ಆಯ್ತು. ಹೌದು ನೋಡಿ, ಸರ್, ಖಂಡಿತ ಸತ್ಯ ಅನ್ನೋದು ತುಂಬಾ ದಿನ ಮುಚ್ಚಿಡೋಕ್ಕಾಗಲ್ಲ. सच्चाई छुप नहीं सकती, बेबुनियाद बनावट के उसूलों से बनावट सच्चाई और खुशबू आ नहीं सकती कभी कागज के फूल से। ನೀವು ನನ್ನ ಮಾತನ್ನ ಕದ್ಬಿಟ್ರಿ. ನೀವಿಬ್ರು ಪಂಜಾಬಿಗಳು. ಈಗ ಹೇಳಿ, ನಿಮ್ಮಿಬ್ರಲ್ಲಿ ನಿಜವಾದ ಪಂಜಾಬಿ ಯಾರು? ಪರಾಟ ಯಾರ್ಗೆ ತುಂಬಾ ಇಷ್ಟ ಆಗತ್ತೆ? ಮತ್ತೆ ಪಂಜಾಬಿ ಹಾಡ್ನ ಯಾರ್ ಜಾಸ್ತಿ ಕೇಳ್ತೀರಾ? ಪಂಜಾಬಿ ಹಾಡನ್ನ ನಾನ್ ತುಂಬಾ ಕೇಳ್ತೀನಿ, ಆದ್ರೆ ಹಾಡೋದಕ್ಕೆ ಇವ್ರಿಗೆ ಚೆನ್ನಾಗಿ ಬರುತ್ತೆ. ಒಂದೇ ಒಂದ್ ಚಿಕ್ಕ ರಿಕ್ವೆಸ್ಟ್, ನೀವು ಒಂದೇ ಒಂದ್ ಪಂಜಾಬಿ ಸಾಂಗಿಗೆ ಡ್ಯೂಯೆಟ್ ಹಾಡಿ ಪ್ಲೀಸ್. Duet ಆ? ಪ್ಲೀಸ್. ನೋಡಿ, ಒಂದ್ ವೇಳೆ ನಾನೇನಾದ್ರು ಹಾಡಕ್ ಶುರು ಮಾಡಿದ್ರೆ ಹಾ, ಈ ಆಪ್ಕಿ ಅದಾಲತ್ನ ಇಡೀ ದೇಶನೇ ನೋಡುತ್ತೆ, ಆಮೇಲೆ TRP ಬಿದ್ದೋಗ್ಬಿಡತ್ತೆ. ಏನಿಲ್ಲ ಜಾಸ್ತಿ ಆಗತ್ತೆ. ನಾನ್ ಅನ್ಕೋತೀನಿ ಜನಗಳು ಇದನ್ನ ಆಫ್ ಮಾಡೋದು ಬೇಡ. ನೋಡ್ತಾರೆ, ಖಂಡಿತ ನೋಡ್ತಾರೆ. ನಾನ್ ನಿಮ್ಗೊಂದ್ ವಿಷಯ ಹೇಳಾ? ಹೇಳಿ. ನಾನೊಂದ್ ವಿಷಯ ಹೇಳ್ತೀನಿ ನಿಮ್ಗೆ. ನನಗ್ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದ ಮ್ಯೂಸಿಕ್ ಕಲಿತಿದ್ದೀನಿ. ಮತ್ತೆ ನನಗನ್ಸ್ತಿತ್ತು ನನಗೆ ಮ್ಯೂಸಿಕ್ ಬಗ್ಗೆ ತುಂಬಾ ನಾಲೆಜ್ ಇದೆ ಅಂತ. ಆದ್ರೆ ಯಾವ ದಿನದಿಂದ ನಾನ್ ರಾಘವ್ನ ಮೀಟ್ ಆದ್ನಲ್ಲ, ಆವತ್ತಿಂದ ನನ್ ಮ್ಯೂಸಿಕ್ ನಾಲೆಜ್ 100 ಪಟ್ ಜಾಸ್ತಿ ಆಗಿದೆ. ಯಾಕಂದ್ರೆ ಈ ವ್ಯಕ್ತಿಗೆ ಇಂಗ್ಲಿಷ್, ಹಿಂದಿ, ಪಂಜಾಬಿ ಪ್ರತಿಯೊಂದ್ ಹಾಡಿನ ಪ್ರತಿಯೊಂದು ಲಿರಿಕ್ಸ್ ಒಂದ್ ತಲೆಲಿದೆ. ಹಿ ಹ್ಯಾಸ್ ಅನ್ ಎಲಿಫೆಂಟ್ಸ್ ಮೆಮೊರಿ. ಪ್ಲೀಸ್ ನನ್ ರಿಕ್ವೆಸ್ಟ್ ಫುಲ್ಫಿಲ್ ಮಾಡಿ. ನಾನ್ ಬೇಕಿದ್ರೆ ಹಾಡನ್ನ ಹುಡುಕಿ ಕೊಡ್ಬೋದು, ಇವ್ರು ಅದನ್ನ ಹಾಡ್ತಾರೆ.